ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೀಟ್ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದ್ದಕ್ಕೆ ಮಗಳ ಕೊಲೆ, ಮನಸ್ಸು ಇಚ್ಛೆ ಥಳಿಸಿ ಕೊಲೆ ಮಾಡಿ ಯೋಗಕ್ಕೆ ತೆರಳಿದ ತಂದೆ. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ. ಕಳೆದ ಶನಿವಾರ ವಿಶ್ವ ಯೋಗ ದಿನದಂದು ನಡೆದಿರುವಂತಹ ಘಟನೆ ಇದು. ನೀಟ್ ಪರೀಕ್ಷೆ ಬರೆದಿದ್ದ 12ನೇ ತರಗತಿ ವಿದ್ಯಾರ್ಥಿನಿ ಸಾಧನಾ ಭೋಸಲೆ ಕಡಿಮೆ ಮಾರ್ಕ್ಸ್ ಬಂದಿದ್ದಕ್ಕೆ ಥಳಿಸಿದ್ದಂತ ತಂದೆ ದೋಂಡಿರಾಮ್ ಭೋಸಲೆ. ಶಾಲಾ ಪ್ರಾಂಶುಪಾಲರಾಗಿದ್ರಂತೆ ಇವರು ದೋಂಡಿರಾಮ್ ಭೋಸಲೆ. ಈಗ ಮಗಳು ಕಡಿಮೆ ಮಾರ್ಕ್ಸ್ ತೆಗೆದಿದ್ದಾಳೆ ಅಂತ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಅಪ್ಪನ ಹೊಡೆತದಿಂದ ಪ್ರಜ್ಞೆಯನ್ನು ಕಳೆದುಕೊಂಡು ಬಿದ್ದಿದ್ರಂತೆ ಪುತ್ರಿ ಸಾಧನಾ ಭೋಸಲೆ. ಶಾಲೆಯಿಂದ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದಿದ್ದಂಥ ದೋಂಡಿರಾಮ್ ಕೂಡಲೇ ಮಗಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ದಾಖಲಿಸಿದ್ದಾರೆ. ಆಸ್ಪತ್ರೆಗೆ ಬರುವಷ್ಟರಲ್ಲಿಯೇ ಆಕೆ ಸಾವನ್ನಪ್ಪಿದ್ದಾಳೆ ಅಂತ ವೈದ್ಯರು ಈಗ ತಿಳಿಸ್ತಾ ಇದ್ದಾರೆ. ಸದ್ಯ ತಂದೆ ದೋಂಡಿರಾಮ್ ಭೋಸಲೆಯನ್ನ ಬಂಧಿಸಿದ್ದಾರೆ ಪೊಲೀಸರು. ಮಗಳು ಕಮ್ಮಿ ಮಾರ್ಕ್ಸ್ ತೆಗೆದುಕೊಂಡಿದ್ದಾಳೆ ಅನ್ನುವಂಥ ಸಿಟ್ಟು, ಬೇಸರ, ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿ ಯೋಗಕ್ಕೆ ಅಂತ ಬಂದ್ಬಿಟ್ಟಿದ್ದಾರೆ. ವಾಪಸ್ ಮನೆಗೆ ಹೋಗಬೇಕಾದ್ರೆ ಮಗಳಿಗೆ ಪ್ರಜ್ಞೆ ತಪ್ಪೋಗಿದೆ. ಆಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಇಲ್ಲ ಪ್ರಾಣನೇ ಹೋಗಿದೆ ಅಂತ ಹೇಳಿಬಿಟ್ಟಿದ್ದಾರೆ. ಈ ಒಂದು ಆಘಾತಕಾರಿ ವಿಚಾರ ಈಗ ಬೆಳಕಿಗೆ ಬರ್ತಾ ಇರೋದು. ತಂದೆಯನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. बावीस 6/2025 रोजी प्रीती भोसले हिने पोलीस ठाण्यात पीडिते तक्रार दिली की तिची मुलीस तिचे पती दोंडराम भोसले हिने कॉलेजमध्ये टेस्टमध्ये कमी मार्क मिळाल्यामुळे मारहाण केली. त्यानंतर तिला हॉस्पिटलमध्ये उशपण हॉस्पिटलमध्ये सांगली येथे उपचार कमी दाखल केले. उपचार चालू असताना ती मयत झाली. त्यावरून प्रीती भोसले यांनी फिर्याद दिल्यावरून आरोपी दोंडराम भोसले याच्या विरुद्ध भारतीय न्याय संहिता कलम 103(1) व ज्युव्हेनाइल जस्टिस ॲक्ट प्रमाणे गुन्हा दाखल करून आरोपीस गुन्ह्यात अटक केली आहे. त्यास माननीय न्यायालयात हजर करून आरोपीचा दिनांक 24/6 पर्यंत पिशर मिळाला आहे. पुढील तपास चालू आहे. 22/6/2025 रोजी प्रीती भोसले हिने पोलीस ठाण्यात पीडिते तक्रार दिली की तिची मुलीस तिचे पती दोंडराम भोसले हिने कॉलेजमध्ये टेस्टमध्ये कमी मार्क मिळाल्यामुळे मारहाण केली. त्यानंतर तिला हॉस्पिटलमध्ये उशपण हॉस्पिटलमध्ये सांगली येथे उपचार कमी दाखल केले. उपचार चालू असताना ती मयत झाली. त्यावरून प्रीती भोसले यांनी